ಸಿ ಆಫೀಸ್ ಆಗಬೇಕಂತ. ಅವ್ರು ಈ ಸಾರಿ 3 ಪಾರ್ಟಲ್ಲಿ 1 ಪಾರ್ಟ್ ಮಾತ್ರ ಕೊಟ್ಟಿದ್ದಾರೆ. ಸೊ ಅದು ಮುಗಿಲಿಕ್ಕೆ 2ರಿಂದ 3 ವರ್ಷ ಬೇಕ್ರೆ. ಸೊ ಮೇಲು ಸೇತುವೆ ಕೂಡ ಮಿನಿಮಮ್ 2 ಇಯರ್ಸ್ ಅದು ಬೇಕು. ಈ ಮಳೆಗಾಲ ನಂತರ ಕೆಲಸ ಪ್ರಾರಂಭ ಆದರೂ ಕೂಡ 2 ವರ್ಷ ಬೇಕಾರೆ ಕನಿಷ್ಠ. ಸೊ ಪ್ಲ್ಯಾನ್ ಇದೆ. ಈಗಾಗಲೇ ಸ್ಮಾರ್ಟ್ ಸಿಟಿ ಕೆಲವು ಈಗಾಗಲೇ 1 by 1 ಮುಗಿತಾ ಇದ್ದಾರೆ ಸ್ಮಾರ್ಟ್ ಸಿಟಿದ. ಸೊ ಈಗ ಮೇಜರ್ ಇರೋದ್ರೆ 2 ಡಿ ಸಿ ಆಫೀಸು ಪ್ಲಸ್ ಅದು ಕನಬುರಗಿದು ಇನ್ನೂ ಟೆಂಡರ್ ಆಗ್ತಾನೆ. ನಾಲ್ಕನೇ ಸಾರಿ ಕೂಡ ಮತ್ತೆ ರೀಕಾಲ್ ಆಗ್ತಾ ಇದೆ ಮೋಸ್ಟ್ಲಿ ಇರೋದು 4 times. ಸೊ ಮುಂದೆ ಹೋಗ್ತಾನೆ ಇದೆ. ಅದು ಬಂದರೆ ಡೆವಲಪ್ ಆಗ್ತಿರೋದು. ಸರ್, ಜಿಲ್ಲಾಧಿಕಾರಿ ಕಚೇರಿಯನ್ನು ಅದೇ ಏನು ಮೊದಲಿಗೆ ಇದು ಮಾಡಿದ್ರಿ ಮಾರ್ಕ್ ಮಾಡಿದ್ರಿ ಅದೇ ಸ್ಥಳದಲ್ಲಿ ಆಗ್ತಾ ಇದೆ ಅಥವಾ ಬೇರೆ ಕಡೆ ಚೇಂಜ್ ಆಗಿದೆ? ಅಲ್ಲೇ ಅದೇ ಅದರಲ್ಲಿ ಅದೇನು ಸಬ್ ರಿಜಿಸ್ಟರ್ ಆಫೀಸ್ ಇದೆಯಲ್ಲ, ಪೊಲೀಸ್ CNE ಯಾವ ಆಫೀಸ್ ಇದೆಯಲ್ಲ, ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಮಾಡ್ತಾ ಇದ್ದೀವಿ. 2ನೇ ಅಂತೂ ಇನ್ನೂ ಬೇರೆ ಇದೆ, ತಾಲೂಕು ಪಂಚಾಯತಿ ಸಪ್ರೇಟ್ ಇದೆ ರೀ. ಈಗಿರುವಂಥ ಡಿ ಸಿ ಆಫೀಸ್ ಸಪ್ರೇಟ್ ಇದೆ. ಅಂದರೆ 3 ಹಂತದಲ್ಲಿ ಮಾಡ್ತಾರೆ. ಕೆಲಸ ಸ್ಟಾರ್ಟ್ ಆಗುತ್ತೆ ಸರ್. 1 ಹಂತ ಸ್ಟಾರ್ಟ್ ಆದ್ರಿ ಇಮಿಡಿಯೇಟ್. ಅದೇನು ಮಳೆಗಾಲ ನಂತರ ಅದು ಅಷ್ಟೊಳಗೆ ಕ್ಲೀನ್ ಮಾಡಿ, ಯಾಕಂದ್ರೆ ಅವ್ರಿಗೆಲ್ಲ ನೋಟಿಸ್ ಕೊಡ್ಲಿಕ್ಕೆ ಹೇಳಿದ್ರಿ ಇದ್ದವ್ರಿಗೆಲ್ಲ ಬೇರೆ ಕಡೆ ಶಿಫ್ಟ್ ಆಗಲಿಕ್ಕೆ. ಸೊ ಮೋಸ್ಟ್ಲಿ ಓವರ್ ಬ್ರಿಡ್ಜು ಮತ್ತು ಪ್ಲಸ್ ಡಿ ಸಿ ಆಫೀಸು ನವಂಬರ್ಗೆ ಸ್ಟಾರ್ಟ್ 2 ನವಂಬರ್ 1ಕ್ಕೆ. ಅದೇ ಮಾಡ್ತೀವಿ, ನಮ್ಮ ಕೈಯಲ್ಲಿದೆ, ನಾವೇನು ಎನಿ ಟೈಮ್ ಮಾಡ್ತೀವಿ. ಆದರೆ ಇನ್ನೂ ಡಿಸೈನ್ ಫೈನಲ್ ಆಗಿಲ್ಲ, ಮನೆ ತೋರಿಸಿದಾರೆ ನಡುವೆ. CBT ಇನ್ನೊಂದು ತಿಂಗಳಲ್ಲಿ ರೆಡಿ ಆಗ್ತದೆ ಅಂತ ಹೇಳಿದ್ರು. 1 ಮಂತ್ಗೆ ಅದೇ 1 ತಿಂಗಳು. ಅದು ಬಹುಶಃ ಮೇದಲ್ಲಿ ಅಥವಾ ಜೂನ್ನಲ್ಲಿ, ಮೋಸ್ಟ್ಲಿ ಜೂನ್ 1ಕ್ಕೆ ಆಗ್ಬೋದು. ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಅದು ಆಗಿದ್ದಾರೆ ಅವ್ರ ಇಲಾಖೆ ಅವರು ಯಾವ 1 by 1 ಮಾಡ್ತೀರಿ, ಎಲ್ಲ 1 by 1 ಮಾಡ್ತೀವಿ. ನಿನ್ನ CM ಅವ್ರು ಅನೌನ್ಸ್ ಮಾಡಿದಾರಲ್ಲ, ಇನ್ನೇನು ಅವ್ರು ಅಧಿಕೃತವಾಗಿ ಅವ್ರ ಮಹಾನಗರ ಪಾಲಿಕೆ ದಾಖಲೆ ಆಗ್ತೈತಿ. ಅವರಿಗೆಲ್ಲ ಮೂಲಭೂತ ಸೌಲಭ್ಯ ಕೂಡ ಆಯ್ತಲ್ಲ. ಈಗ ನಿನ್ನಿಂದ ಆಲ್ರೆಡಿ ಆದೇಶ ಆಗಿದಲ್ಲ, ನಿನ್ನೆ ಕೊಟ್ಟಲ್ಲ, ದಾಖಲೆ ಕೊಡ್ಲಿಕ್ಕೆ ಪ್ರಾರಂಭ ಆಗಿದೆ. ಆದೇಶ ಆಗಿ ಸುಮಾರು ದಿವಸ ಆಗಿದೆ. ಈಗ ಅವ್ರು ಬಂದು ನೋಂದಣಿ ಮಾಡ್ಕೋಬೇಕಷ್ಟೆ.